ನಮ್ಮ ಹುಡುಗಿ ಎಂಥ ಕೆಲಸ ಮಾಡ್ಬಿಟ್ಟು ಕಣಪ್ಪ. ಅವ್ರ ಮಂತಕ್ಕೆ ಹೋಗಿ 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 ಟಿ ವಿ ನೋಡೋಕ್ಕೆ ಅಂತಂದು ಹೇಳಿ ಅವರೇ ಸರಿಕು ಹಿಂಗೆಲ್ಲ ಹೋಗೋಕ್ಕೆ. ನಮ್ಮ ಹುಡುಗಿ ಏನೂ ಅಂಥದ್ದಲ್ಲ, ಅವರಿಂದಲೇ ನಮ್ಮ ಹುಡುಗಿ ಹೋಗೋಕ್ಕೆ ಕಾರಣ. ಮೊದಲು ನಿನ್ನ ಒದಿಬೇಕು, ಯಾಕೆ ಗೊತ್ತಾ? ಹೋಗೋಕ್ಕೆ ಹುಡುಗರು ಎಲ್ಗೋದ್ವು ಎತ್ತೋದ್ವು ಅಂತಂದೇಳಿ ನೋಡ್ಕೋಬೇಕು. ಟಿ ವಿ ನೋಡೋಕೆ ಹೋಗಿ ಅವರೇ ಸರಿಕು ಅಂತಂದೇಳಿ ಅವ್ರು ಕೂಟೋದ್ರೆ ಹಂಗಂತನ ಒದ್ದು ಕಳಿಸ್ತಾರೆ ಅಷ್ಟೇ. ಅವ್ರ ಮಂತಕ್ಕೆ ಯಾಕೆ ಕಳ್ಸೋಕೆ ಹೋಗಿದ್ದೆ ನೀನು? ನಿನಗೆ ಗೊತ್ತಿಲ್ವೇ ಇಂತಿಂಥರೆಲ್ಲ ಬರ್ತಾರೆ ಅಂತಂದಂಬೋದು? ನೀನು ಈಗ ಮಾತಾಡಿದರೆ ಕೇಳ್ತಾರೆ, ನಿನಗೆ ಭಯನೇ ಇರ್ಬೇಕು ನಿನಗೆ. ನಾನು ಆವಾಗನ ಎತ್ತಲಾಗ ಹೋಗೈತೆ ಅಮ್ಮಣ್ಣಿ ಅಂತಂದು ಕೇಳಿದರೆ ಅಮ್ಮಕ್ಕರ ಮಂತಕ್ಕೆ ಹೋಗೈತೆ, ಟಿ ವಿ ನೋಡೋಕೆ ಹೋಗೈತೆ, ಅವ್ರ ಹುಡುಗಿನೂ ಇರುತ್ತೆ, ಅವ್ರ ಜೊತೆಗೆ ಆಡ್ಕೊಂಡು ಬರುತ್ತೆ ಹೇಳು ಅಂತಂದೇಳಿ ಅಂತಿದ್ದೆ. ಈಗ ನೋಡು ನಿನ್ನಿಂದಲೇ ಮತ್ತೀಗ ನಿನಗೆ ಹಿಂಗೆ ಒಂದಿಷ್ಟು ಜವಾಬ್ದಾರಿ, ಮಕ್ಕಳ ಬಗ್ಗೆ ಜವಾಬ್ದಾರಿ ಇದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ. ಇಲ್ಲ ಹೇಳು, ನಮ್ಮಮ್ಮನಿ ಅಂಥದ್ದಲ್ಲ, ಅವರೇ ಹಂಗೆ ಹಿಂಗೆ ಮಾತಾಡಿ ಅವನಿಂದೆ ಹೋಗು ಹಂಗೆ ಹಿಂಗೆ ಅವನ ಮದುವೆ ಹಬ್ಬ ಅಂತಂದು ಹೇಳಿ ಇಲ್ಲದೆಲ್ಲ ತಲೆ ತುಂಬಿ ಹೋಗಂಗೆ ಮಾಡಿದ್ದು ಅವರೇ ಹೇಳು. ಅವರಿದ್ದಲ್ಲೇ ಹಂಗೆ ಆಗಿದ್ದು, ಇಲ್ದಿರೆ ನಮ್ಮ ಹುಡುಗಿ ಹೋಗ್ತಿರ್ಲಿಲ್ಲ. ಅವಕ್ಕೆ ಹೆಂಗೆ ಗೊತ್ತು ತಿಳುವಳಿಕೆ ಇಲ್ಲದ ಹುಡುಗರಿಗೆ. ಎದ್ದೋಗಿ ಬದುಕಬಾಳ ಮಾಡೋದು ಕಲ್ತ್ಕೊ ಹೋದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಮುಂಚೆಲೇ ಇರಬೇಕು ತಂದೆ ತಾಯಿ ಅದರಿಗೆ ಅಂತಂದೇಳಿ ಹೇಳ್ತಾರೆ. ನಾವಂತೂ ದುಡಿಯೋಕೆ ಪಡಿಯೋಕೆ ಹೋಗ್ತೀವಿ, ಮನೆಯಾಗೆ ನೀನು ಇರ್ತಿದ್ದಲ್ಲ ಜವಾಬ್ದಾರಿ ಬೇಡವಿ. ಇವ್ರನ್ನ ಅವ್ರು ಹೇಳಿವ್ರೆ ಇವ್ರು ಹೇಳೋರೆ ಅಂತಂದೇಳಿ ಅವ್ರು ಹೇಳ್ತಾರೆ, ಹೇಳ್ತೀನಿ ನಾವು ತರ್ತಿಬೇಕಾಗುತ್ತೆ. ಅಷ್ಟು ಬುದ್ಧಿ ಬೇಡವಿ, ನಿನಗೆ ಇರಬೇಕಾಗಿತ್ತು. ನಾನು ಸುಮ್ಕಿಮ್ಮಿ ಇರಲ್ಲ ಬಿಡು. ಅವ್ರ ಮನೆ ತಕೋಗಿ ಸರಿಯಾಗಿ ಗಲಾಟೆ ಮಾಡ್ಬೇತೀನಿ, ಅವರಿಂದಲೇ ಮತ್ತೀಗ ಹಿಂಗಾಗಿದ್ದು. ಇಲ್ದಿದ್ರೆ ಹಿಂಗೆ ಆಗ್ತಿದ್ದಿಲ್ಲ. ಅವರೇ ಎಲ್ಲ ಹೇಳ್ಕೊಟ್ಟು ಇದನ್ನ ಮಾಡಿರೋದು. ಅವಾಗ ಮಕ್ಕಳಿಗೆ ಏನು ಗೊತ್ತು? ಅವರಿದ್ದಲ್ಲೇ ಅವ್ರ ಮಂತಕ್ಕೆ ಹೋಗೋ ಹೊತ್ತಿಗೆ ಕೆಟ್ಟಿದ್ದು. ಎಲ್ಲ ರಾಜಕ್ಕ ಹೆಂಗೆ ಮಾತಾಡ್ತೈತೆ, ಅವ್ರ ಮಂತಕ್ಕೆ ಹೋಗಿ ಕೆಟ್ಟಿದ್ದು ಅಂತಂದೇಳಿ. ಭಾರಿ ಐತೆ ಬಿಡು. ಎದ್ದೋಗಿ ಮುದ್ದೆ ಮುಸ್ರೆ ಎಲ್ಲ ಮಾಡೋದು ಕಲ್ತ್ಕ. ಎದ್ದು ಹೋಗಿ ಬದುಕಬಾಳ ಮಾಡೋದು ಕಲ್ತ್ಕ. ಉಪ್ಪು ತಿಂದರು ನೀರು ಕುಡಿತಾರೆ, ಅದನ್ಯಾಕೆ ನಾವು ಕೇಳಕ್ಕೋಗೋಣ? ಹೋಗ್ಲಿ ಬಿಡು. ಉಂಡೆ ನಿಂಗಜ್ಜಿ ಆಲೇನೆ ಕಾಣ್ತಿರ್ಲಿಲ್ಲ, ನೆನ್ನೆ ಮನೆ ಇರಲಿಲ್ಲ, ಎಲ್ಲಿ ಹೋಗಿದ್ದೆ? ಬಾರೆ ಮನೆ ಲಸ್ಮಕ್ಕ, ನಾವು 5 ದಿವಸ ಇರಲಿಲ್ಲ ಕಣೆ. ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ ಕಣೆ, ನಾವಿರಲಿಲ್ಲ. ರಾತ್ರಿನ ಬಂದಿದ್ವಿ. ಬಾಕುಕ ಬಾ ಪ್ರಸಾದನ ಇಸ್ಕೊಂಡು ಹೋಗ್ವಂತ ಬಾರೆ. ಹೌದೇನು ಹಂಗಾದ್ರೆ ನೀನು ಇರಲಿಲ್ವೇನು? ಮಂತ್ರಾಲಯಕ್ಕೆ ಹೋಗಿದ್ದೇನು? ನಾನು ಐತೆ ಅಂದ್ಕೊಂಡು ಹೇಳಿ ಬಂದೆ. ಮತ್ತು ಇದು ವಿಚಾರ ನಿನಗೆ ಗೊತ್ತಿಲ್ವೇನು? ಯಾವ ವಿಚಾರನೇ ಲಸ್ಮಕ್ಕ, ನನಗೇನು ಗೊತ್ತೇ? ನಾನು ಹೋಗಿ 2 ದಿವಸ ಆಗಿತ್ತು, ಅಲ್ಲೇನೇ ರಾತ್ರಿನ ಬಂದಿದ್ದೀವಿ. ಹೆಂಗೆ ಗೊತ್ತಾಗುತ್ತೆ? ಅದೇನಾಗೈತೆ ಹೇಳಮ್ಮ ತಾಯಿ ನೀನು. ಈಗ ನಿಂಗಜ್ಜಿ ಮಾಮನ ಬಂದಿತ್ತೆ ನಂಗೇನೆ ಮೀನ್ಸುತ್ತೆ. ಇಬ್ಬರು ಜೊತೆ ಹೋಗಿದ್ರೆ ನಮ್ಮ ಉಂಟು ನೋಡಿಗೆ ಇಬ್ಬರು ಹೋಗಿದ್ವಿ. ಯಾರ್ಯಾರು ಹೋಗಿದ್ರು ಅವ್ರ ಜೊತೆಲ್ಲೇ ನಾವು ಹೋಗಿ ಬರೋಣ ಅಂತಂದು ಹೇಳಿ ಹೋಗಿದ್ವಿ. ಹೇಳು ಅದೇನೋ ಕತೆ ನಡೀತು ಅಂತಂದಂದೆ. ರಾಮಣ್ಣ ಮಗಳು ಗೀತಮ್ಮ ನಿಮ್ಮ ಅಂತ ದಿನ ಬತ್ತಿತ್ತಲ್ಲ ನಿಮ್ಮ ಮಗಳ ಜೊತೆಲೇ, ಅದೇ ಇವ್ರು ನಿಮ್ಮ ಇಂಡ್ಲು ಮನೆ ಸೀನನ ಜೊತೆಲೇ ಕರ್ಕೊಂಡು ಹೋಗಿ ಮದುವೆಗಿದ್ದಾಳೆ. ಅದಕ್ಕೆ ಹಂಗಂತಂದೇಳಿ ಊರೆಲ್ಲ ಮಾತಾಡ್ತಾರೆ, ಕರ್ಕೊಂಡೋಗಿ ಮದುವೆಗಿದ್ದಾಳೆ. ಅದಕ್ಕೆ ಕೇಳಿ ನಮ್ಮ ನಿನಗೆ ಗೊತ್ತೇ ಅಂತಂದೇಳಿ. ದಿನ ಬರೋಳಮ್ಮ, ನಂಗೆ ಹೆಂಗೆ ಗೊತ್ತಮ್ಮ ಹಿಂಗೆ ಹೋಗಿದ್ದಾಳೆ ಅಂತಂದಂಬದು. ಬರೋರು ಟಿಬ್ಬಿ ಪಬ್ಬಿ ನೋಡೋರು ಕುಕಮಾರು ಇರೋರಮ್ಮ, ನಮಗೆಲ್ಲ ಗೊತ್ತಿಲ್ತ ಹಿಂಗೆಲ್ಲನ. ಮತ್ತೆ ಏನಂತ ಮಾತಾಡ್ತಿದ್ರು ನಿಂಗಜ್ಜಿ? ನಿಮ್ಮ ಅಂತಕ್ಕೆ ಹೋಗಿ ಏನೇ ಕೆಟ್ಟಿದ್ದು ಟಿ ವಿ ನೋಡೋಕೆ ಹೋಗಿ ಅವರೇ ಸರಿಕು ಇಲ್ಲದೆಲ್ಲ ಹೇಳಿ ಆ ಹುಡುಗರಿಗೆ ತಲೆ ಕೆಡಿಸಿ ಅವನಿಂದ ಹೋಗಿ ಮದುವೆ ಹಂಗೆ ಮಾಡಿದ್ದಾರೆ ಅಂತಂದೇಳಿ ಮಾತಾಡ್ತಿದ್ರು. ಇಬ್ರು ಗಂಡ ಹೆಂಡತಿ ಗುದ್ದಾಡ್ತಿದ್ರು ಹಂಗೇನೆ. ಅಲ್ಲ ಅವಳು ನಿಟ್ಕೆಟ್ಟಾಳಿಗೆ ಜ್ಞಾನಮತಿ ಇರಲಿಲ್ವಂತೆ. ನನ್ನ ಮಗಳು ಎಲ್ಲಿಗೆ ಹೋಗ್ತಾಳೆ ಎಲ್ಲಿಗೆ ಬರ್ತಾಳೆ ಅಂತಂದೇಳಿ ಅಂಬೋದು. ಬಂದಾಳು ಬೇಗ ಆಗತಕ್ಕ ಹೋಗ್ದಂಗಿದ್ರು ಎಲ್ಗನ ಹೋಗ್ಲಾಳು ಸುಮ್ಕಾಳು, ಅವಳಿಟ್ಕಾಳು, ಅವಳು ಆಟ ಆಳು, ಅವಳು ಆಡಾಳು. ಆ ಹುಡುಗರು ಬಂದು ಎಲ್ಲಿ ಜೊತೆ ಆಗವ ಎಲ್ಲಿ ಇದನ್ನು ಮಾಡವ ನಮ್ಗೆ ಹೆಂಗೆ ಗೊತ್ತಮ್ಮ? ನಾವ್ಯಾತಿಗೆ ಏನೋ ಬರೋವು ಟಿ ವಿ ನೋಡೋವು ನಮ್ಮಮ್ಮನಿ ಜೊತೆಲಿ ಇರೋದು ಹಂಗಂತಂದೇಳಿ ನಾವೇ ಹೇಳ್ಕೊಡೋಕ್ಕಾಗುತ್ತೆ? ಹೋಗಿ ಕರ್ಕೊಂಡೋಗಿ ಮದುವೆಗೆ ಅವ್ರಿಗೆ ಗೊತ್ತಾಗೋದಿಲ್ವೇ? ಮದುವೆ ಆಗೋದು ನಾವು ಹೇಳೋಕ್ಕೋಗಾನೆ ಬರ್ಲಿ ನಂಗಮ್ಮ ಅಂತ ಹಂಗಂತಾನೆ ಕೇಳೋಕ್ಕೆ. ಅಲ್ಲಕಂಡು ಲಸ್ಮಕ್ಕ ಅವ್ರಿಗೆ ಇರ್ಬೇಕಮ್ಮ. ಅದೆಲ್ಲ ಯಾರನ್ನ ಅಂದರೆ ಹೆಂಗೆ ಬರ್ತೈತಿ? ಈ ಕಾಲದಾಗ ಯಾರು ಕೇಳ್ತಾರೆ? ಅವ್ರ ಮಕ್ಳ ಬಗ್ಗೆ ಅವ್ರಿಗೆ ಇಷ್ಟು ಸತ್ತು ಎಲ್ಲಿ ಹೋಗುತ್ತೆ ಎಲ್ಲಿ ಬರುತ್ತೆ ಅಂತಂದು ಜವಾಬ್ದಾರಿ ಬೇಡವೆ ಅವ್ರಿಗೆ? ನಾವೇದಕ್ಕೆ ಹೇಳ್ಕೊಡಕ್ಕೆ ಹೋಗೋರು? ಹಂಗಂತ ಬರಲಿ, ನಾವು ಏನಿಲ್ಲ ಗ್ರಾಚಾರ ಬಿಡಿಸ್ಕೊಳಿಸ್ತೀವಿ, ಹಂಗಂತ ನಮ್ಮನ್ನು ಕೇಳಕ್ಕೆ ಬರಲಿ. ಅವು ನಮ್ಮಂತಕ್ಕೆ ಅಂತ ಬಂದು ಎಲ್ಲಿಗೆ ಹೋಗವ ಜೊತೆ ಆಗೋಕ್ಕೆ? ನಾವು ಯಾತಕ್ಕೆ ನೋಡೋಕೆ ಹೋಗೋಣಮ್ಮ? ಅವಳಿಗೆ ಜವಾಬ್ದಾರಿ ಇರ್ಬೇಕು. ನಮ್ಮಂತಕ್ಕೆ ಬಂದಿದ್ದೀವಿ, ನಾವು ಹೇಳ್ಕೊಂಡು ಕೊಡೋಕ್ಕಾಗುತ್ತೆ? ನಾವು ಅಂಥವೆಲ್ಲ ಮಾಡೋಕ್ಕಾಗುತ್ತೆ? ಯಾರಿಂದ ನಾವು ಹೋಗಮ್ಮ ಅಂತಂದೇಳಿ ಅಂತ ಬದುಕ ನಾವು ಮಾಡ್ತೀವಿ, ಹಂಗಂತ ಕೇಳಕ್ಕೆ ಬರಲಿ. ಸರಿಯಾಗಿ ಗ್ರಾಚಾರ ಬಿಡಿಸಿ ಕಳಿಸ್ತೀವಿ. ತಿರುಗಿ ಇನ್ನೊಂದಿನ ನಮ್ಮದು ಉಸಿರು ಎತ್ತಬಾರ್ದು. ಏನೋ ನಾವು ಮಕ್ಕಳು ಬರ್ತವೆ ಬಿಡು ಹೋಗಲಿ ಅಂತಂದೇಳಿ ಉಂಬಕ್ಕಿಕ್ಕದು, ನಮ್ಮ ಹುಡುಗರ ಜೊತೆಲಿರೋದು ಓದ್ಕೊಂಬೋದು ಮಾಡೋದು. ಹೋಗ್ತಾವೆ. ನಾವು ಯಾತಕ್ಕೆ ನೋಡೋಕೆ ಹೋಗೋಣ? ಮಂತಕ್ಕೆ ಹೋದ್ವು ಎಲ್ಗೋದ್ವು ಅಂತಂದೇಳಿ ಅದು ಎಲ್ಲಿ ಜೊತೆ ಆಗವ ಎಲ್ಲಿ ಇದನ್ನು ಮಾಡವ? ಅವ್ರಿಗೆ ಜವಾಬ್ದಾರಿ ಇರಬೇಕು ಗಂಡ ಹೆಂಡತಿಗೆ. ಏನು ಬದುಕು ಅಂತಂದೇಳಿ ಮಕ್ಳು ಎಲ್ಗಾರ ಹೋಗ್ಲಿ ಯಾರು ಎಲ್ಗಾರ ಹೋಗ್ಲಿ ಅವ್ರಿಗೆ ಏನಂತೆ ಈಗ ಮಾತಾಡ್ಕೊಂಬದ ಉಂಕಣಿ ಹೇಳಿ ನಿಂಗಜ್ಜಿ. ಈಗ ಒಬ್ಬರನ್ನ ಯಾರನ್ನ ಅಂದರೆ ಯಾರು ಕೇಳ್ತಾರೆ ಈ ಕಾಲದಾಗೆ? ಯಾರು ಕೇಳಲ್ಲ. ನಾನು ಅಲ್ಲಿ ನಿಂತ್ಕೊಂಡು ಯಾಕೋ ಹೋಗಿದ್ದೆ, ಒಂದು ಏನೋ ಅಡಿಕೆ ಇದ್ದರೆ ಇಸ್ಕೊಂಬರೋಣ ಅಂತಂದೇಳಿ ಇಬ್ಬರು ಪದಾಡ್ತಿದ್ರು. ಅದಕ್ಕೆ ನಾನು ಕೇಳಿಸ್ಕೊಂಡು ನಾನು ಎಲ್ಲ ಇಸ್ಕೊಂಬರಲಿಲ್ಲ, ಯಾಕೆ ಇಸ್ಕೊಂಬರಲಿಲ್ಲ? ಅದೇ ಬಂದೆ ನಿಂಗಜ್ಜಿನ ಕೇಳಿದ್ರೆ ಗೊತ್ತಾಗುತ್ತೆ ಅಂತ. ನೀನು ನೋಡಿ ನೀನು ಇರಲಿಲ್ಲ ಮಂತ್ರಾಲಯಕ್ಕೆ ಹೋಗಿದ್ದೀವಿ 2 ದಿವಸ ಅಂತಂದಂತೀಯ. ಬರಲಿ ನಮ್ಮನ್ನ ಹಂಗಂತ ಕೇಳೋಕ್ಕೆ 16ರಲ್ಲಿ ಚೆಲ್ಲಾಡಬೇಕು ಕುಟ್ಟಿರೆ. ಅದೇನು ಸಾಕ್ಷಿ ತರಲಿ.
ಹಿಂಗೆಲ್ಲ ಮಾತಾಡಿರಿ ನಾವೇನೋ ಮಕ್ಕಳು ಎಲ್ಲರಿಗೆ ಮಕ್ಕಳು ಬರ್ತವೆ ಅಂತಂದು ಹೇಳಿ ಅಂತಿದ್ವಿ ನಾವೇ ಅದಕ್ಕೆ ಇಂಥ ಕೆಲಸ ಮಾಡಕ್ಕೆ ಹೋಗೋಣಮ್ಮ ನೀನು ಅವ್ರ ಮಕ್ಕಳನ್ನ ಅವರು ಸರಿಗೆ ಕೆಮ್ಲಾರ್ದ ಯಾರ ಮೇಲೆ ಗೂಬೆ ಕೂರಿಸಿರಿ ಈ ಕಾಲದಾಗೆ ಹೆಣ್ಣು ಸಿಗಲ್ಲ ಅಂತಂದು ಅಂಬ್ತವೆ ಅಲ್ಲಿ ಹೇಳೋ ಸುದ್ದಿಗೆ ಅಲ್ಲಿ ಇಲ್ಲಿ ಜೊತೆ ಆಗ್ತವೆ ಹೋಗ್ತಿರ್ತವೆ. ಮನೆಗೆ ತಾಯಿ ಅದಳು ಒಳ್ಳೆಯದ ಪಾಠನ ಹೇಳ್ಕೊಡ್ಬೇಕು ಮಕ್ಕಳಿಗೆ, ಜವಾಬ್ದಾರಿನೂ ಇರಬೇಕು. ಮಕ್ಕಳು ಹೆಣ್ಮಕ್ಳು ಇದ್ಮೇಲೆ ಏನು ಕೆಲಸ ಕಾರ್ಯ ಕಳಿಸೋದು, ಓದ್ಕೊಂಬಂಗಿದ್ರೆ ಮನೆಗೆ ಓದ್ಕೊಂಬೋದು, ಹೋದ್ರೆ ಯಾಮಂತಕನ ಹೋದ್ರೆ ಕರ್ಕೊಂಡು ಹೋಗೋದು, ಓದ್ಕೊಡೋದು, ಎಷ್ಟೊತ್ತಿಗೆ ಬಂದರು ಅಂತ ಅನ್ನೋದು ಇರಬೇಕು. ಮನೆ ತಕ್ಕೆ ಅವ್ರ ಮತಕ್ಕೂ ಹೋಗೋರು ಅವರು ಎಲ್ಲೆಲ್ಲಿ ಜೊತೆಯಾಗಿದ್ರೆ ಯಾರಿಗೆ ಗೊತ್ತು. ಇವಾಗ ಆ ಹೆಣ್ಣು ಸಿಗಲಕ್ಕೆ ಎಲ್ಲಿನೂ ಇಷ್ಟೇ ಬರೀನೇ ಯಾವ್ದಾನ ಒಂದು ಹೆಣ್ಣು ಹುಡುಗಿ ಮನೆಗೆ ಐತೆ ಅಂತಂದ್ರೆ ಅಕ್ಕೇನಾನ ಮಾಡಿ ಗಾಳ ಹಾಕ್ಕೊಂಡು ಹೆಣ್ಣು ಕೇಳಿದ್ರೆ ಕೊಡಲ್ಲ ಅಂತಂದೇಳಿ ಕರ್ಕೊಂಡೋಗಿ ಅದೇ ಮದುವೆ ಆಗೋದು ಕಲ್ತಾರೆ ಇವಾಗಿನ ಕಾಲದಾಗೆ. ಅಕ್ಕೆ ಕಣ್ಣಿಂಗಜ್ಜಿ ಮನೆಗಳವ್ರಿಗೆ ಜವಾಬ್ದಾರಿ ಇರಬೇಕು ಮಕ್ಕಳ ಬಗ್ಗೆನೇ. ಮತ್ತೆ ಹೆಂಗೆ ಬೇಕಂಗೆ ಕೈ ಬಿಟ್ಟರೆ ಇನ್ನೇನು ಮಾಡ್ತಾವೆ ಹುಡುಗರು, ಹೇಳೋರಿಲ್ಲ ಕೇಳೋರಿಲ್ಲ ಅಂತಂದೇಳಿ ಅವು ತಿಳ್ದಂಗೆ ಮಾಡ್ತವೆ. ಇವ್ರಿಗೆ ಭಯನ ಇದ್ದರೆ ಹಿಂಗೆ ಮಾತಾಡೋರಿ ಹೋಗಿ ಕರ್ಕೊಂಡೋಗಿ ಮದುವೆ ಆಗಿದ್ದಾನೆ ಅಂತಂದ್ರೆ ಅವರು ಏನು ಸಿಗಲ್ಲ ಅಂತಂದಂದ್ರು ಎಲ್ಲೆಲ್ಲಿ ಜೊತೆ ಆಗಾರ ಏನು ಕತೆಯ ಇವಾಗೇನು ಫೋನ್ನಾಗ ಮಾತಾಡೋದು, ಯಾರ ಮಂತಕನ ಹೋಗ್ತೀನಿ ಅಂತ ಅತ್ಲಾಗೆ ಹೋಗೋದು. ಮನೆಗಿರೋರಿಗೆ ಜವಾಬ್ದಾರಿ ಇರಬೇಕಮ್ಮ. ಅಣ್ಣನ ಅಂದರೆ ಅವ್ರ ಮಂತಕ್ಕೆ ಹೋಗ್ತಿದ್ರು, ಟಿ ವಿ ನೋಡೋಕೆ ಹೋಗ್ತಿದ್ರು, ಅಲ್ಲಿಗೆ ಅವರು ಬರ್ತಿದ್ರು, ನಾವೇನು ಬೇಡ ಬನ್ನಿ ಬಂದರೆ ಎದ್ದೋಗ್ರಿ ಎಂಬಕ್ಕಾಗುತ್ತೆ. ನಾವು ನಮಗೆ ಇಲ್ಲೇ ನಮಗೂ ಯಾತ್ಕನ ಬೇಕಾದವರು ಬರೋವು ಕುಕಮ್ಮವು ಮಾತಾಡೋವು ಹೋಗೋವು ಹಂಗಂತ ಹೇಳಿ ನಾವು ಅವರಿಂದ ಹೋಗಮ್ಮ ಅಂತ ಹೇಳ್ಕೊಡೋಕ್ಕಾಗುತ್ತೆ. ಇದೇ ಕಣ್ಣಿಂಗಜ್ಜಿ ನಮ್ಮ ಒಳ್ಳೆಗೆ ಬರೇಗೆ ಇಂಥವೇ ನಡೆಯೋದು. ಯಾರ ಮಂತಕನ ಯಾರನ್ನ ಹೋದ್ರೆ ಅವ್ರ ಮಂತಕ್ಕೆ ಹೋದ್ರೆ ಅವ್ರು ಹೇಳ್ಕೊಟ್ಟವ್ರೆ ಇವ್ರು ಹೇಳ್ಕೊಟ್ಟವ್ರೆ ಅಂತಂದೇಳಿ ಅವ್ರೇನು ಸಗಣಿ ತಿಂತಾರೆ. ಅವ್ರಿಗೂ ಗೊತ್ತಾಗುತ್ತಾನೆ ತಿಂಬೋದು ಅನ್ನ ಯಾವುದು ಏಳು ಯಾವುದು ಅಂತಂದಂಬೋದು. ಅವ್ರಿಗೆ ಗೊತ್ತಾಗೋದೇ ಇಲ್ವಿ. ಯಾರನ್ನ ಹೇಳ್ಕೊಟ್ರೆ ಈಗ ನಾವು ತಿನ್ನೋ ಅಂದ್ರೆ ತಿಂತಾರೆ, ತಿಂಬೋದನ್ನೇ ತಿಂಬೋದು. ಅವ್ರಿಗೆ ಬುದ್ಧಿ ಎಲ್ಲ ಬುದ್ಧಿ ಇರುತ್ತೆ. ಮಕ್ಕಳ ಬಗ್ಗೆ ಅವ್ರಿಗೆ ಜವಾಬ್ದಾರಿ ಇರಬೇಕು. ನಾವು ಇವು 2 ದಿನ ಊರಾಗೆ ಇರಲಿಲ್ಲ, ನಾವು ಯಾತಕ್ಕೆ ನಮಗೆ ಗೊತ್ತೇ ಇಲ್ಲ ವಿಚಾರ. ಇನ್ನು ರಾತ್ರಿನ ಬಂದಿದ್ದೀವಮ್ಮ. ಹಿಂಗಾಲೆ ಹಿಂಗೆ ಅಂತೀಯಲ್ಲ ಲಸ್ಮಕ್ಕ, ನೀನು ಬರಲಿ ಬಂದು ಕೇಳಿ ಹೇಳ್ತೀನಿ. ಈಗ ಲೋಡಿಗೆ ಲಸ್ಮಕ್ಕ ಹಂಗೇನ ಬಂದು ಕೇಳಬೇಕು. ಹೋಗಿ ಆ ಮಗಳು ಎಂದು ಬರ್ತಾಳ ಅವಳನ್ನ ಕರ್ಕೊಂಬಂದು ಸರಿಯಾಗಿ ಅವಳನ್ನ ಯಾರನ್ನ ಕುಂಡಿಸಿ ಗ್ರಾಚಾರ ಬಿಡಿಸ್ತೀನಿ. ನಾನು ಏನಿಲ್ಲ ನಾವು ಹೇಳ್ಕೊಟ್ಟಿದ್ದೀವಿ ಅಂತಂದ್ರೆ ನಾನೇನು ಗುಡಿ ಮುಂದಕ್ಕೆ ಕಾಯಿ ಉದ್ಗಡಿ ತಾಂಡು ಕರ್ಕೊಂಡು ಹೋಗ್ತೀನಿ. ನಾವು ಹೇಳ್ಕೊಟ್ಟಿದ್ದೀವೇನೋ ಅಂತಂದೇಳಿ ನಾನಂತೂ ಸುಮ್ಗಿಮ್ನಿರಲ್ಲ ಬಿಡು. ನಾವು ಅನ್ನಿಸ್ಕೊಂಡು ಯಾಕೆ ಸುಮ್ಕಿರೋಣ. ನಾವು ಇನ್ನು ಮಕ್ಕಳು ಬರ್ತವೆ ಅಂತಂದೇಳಿ ತಿಂಬಕ್ಕೆ ಇಕ್ಕೋದು, ಯಾತನ ತಿಂಬತ್ತಿದ್ರೆ ಕೊಡೋದು, ಕೂಕಳ್ರಿ ನಿಂತ್ಕೊಳ್ರಿ ಅಂತಂದಂಬೋದು. ನಾವು ಇಂಥವೆಲ್ಲ ಅಲ್ಲಂಡೆ ಮಾಡ್ತಾರೆ ಅಂತ ನಾವೇನು ಕಂಡಿರ್ತೀವಿ ಲಸ್ಮಕ್ಕ. ನಮ್ಮನ್ನಂದರೆ ನಮ್ಮ ಒಳ್ಳೆಗೂ ನೋಡು ಬರೀ ಈಗ ಇಂಥವೆ ಯಾರನ್ನ ಬಿಡಿಸ್ಕೊಂಬದೇ ತಪ್ಪಮ್ಮಂಗಾಗ್ಬಿಟ್ಟೆ. ತುಂಬದು ನಮ್ಮನ್ನು ಉಟ್ಕೊಂಬಂದು ನಮ್ಮ ಬಟ್ಟೆ ನಮ್ಮನ್ನು ನಿಷ್ಠೂರ ಮಾಡೋಕೆ ನಿಂತಾರೆ. ಬರಲಿ ಹಂಗಂತ ಬರಲಿ ಬಂದರೆ ಸರಿಯಾಗಿ ಗ್ರಾಚಾರ ಬಿಡಿಸಿ ಕಳಿಸ್ತೀನಿ ನಾವೇನು. ಮತ್ತೆ ಹೇಳಿ ನಿಂಗಜ್ಜಿ ನೀನು ಹಿಂದೂ ಮುಂದೂ ತಿರುಗಿ ನೆಂದು ಯಾವತ್ತೂ ಮಾತಾಡಬಾರ್ದು. ಹಿಂಗೆ ಮಾಡಿ ಕಳಿಸ್ಬೇಕು. ಹಿಂಗೆ ನೀನು ಮಾತಾಡ್ಯಾರ ಅಂತಂದ್ರೆ ಅವು ಬರ್ತಾರಲ್ಲ ಈಗ ಹಿಂಗೆ ಓಡೋಗಿರೋರು ಇನ್ನೇನು ಒಂದಲ್ಲ ಒಂದಿನ ಬಂದೇ ಬರ್ತಾರೆ. ಎಲ್ಲಿ ಹಿಂಗೆ ತಲೆ ಮರೆಸ್ಕೊಂಡು ಹೋಗೋದಿಲ್ಲ. ಆವಾಗ ಹೇಳು ಕರ್ಕೊಂಬಂದು. ಇಲ್ಲಾಂದರೆ ನಿಮ್ಮಂತ ಕೇಳೋಕೆ ಬಂದರೆ ಸರಿಯಾಗಿ ಯಾರನ್ನ ಕಲೆ ಹಾಕಿ ಹೇಳಿ ಕಳಿಸು ಸರಿಯಾಗಿ ನಂದಿನ ಮಾತಾಡ್ದಂಗೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಒಳ್ಳೆಗೆ ಬರೀ ಹಿಂಗೆ ಯಾರ ಮಂತಕನ ಯಾರನ್ನ ಹೋಗಿ ಏನಾದರೂ ಕೆಟ್ಟದ್ದಾತಂದರೆ ಅವರೇ ಹೇಳ್ಕೊಟ್ಟವ್ರೆ ಅಂತಂದೇಳಿ ಅಂತಾರೆ. ಇವಾಗಿನ ಕಾಲದಾಗ ಯಾರಿಗೆ ಹೇಳ್ಕೊಡ್ತಾರೆ ಹೇಳ್ರಿ ವೀಕ್ಷಕರೇ. ಎಲ್ಲರಿಗೂ ಬುದ್ಧಿ ಇರುತ್ತೆ. ಎಲ್ಲ ಮಕ್ಕಳುಗಳು ಎಲ್ಲೆಲ್ಲ ಹೋಗಿ ಏನೇನೋ ಆಗ್ತವೆ. ತಂದೆ ತಾಯಿ ಅದರ ಜವಾಬ್ದಾರಿ ಇರ್ಬೇಕಲ್ವೇನು. ಕಮೆಂಟ್ ಮಾಡಿರಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.